सुते चित्स्वभावाय भावाय सर्वभावान्तरच्युते सर्वभावान्तरच्युते। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಹುದುಗಿ ಬಂದಿರುವಂತಹ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ ಷಷ್ಟಮ ಕಲಶಿದೆ. ಆ ಸಂಸಾರ ಪ್ರತಿಪದಮಿ ರಾಗಿನೋ ನಿತ್ಯಮಷ್ಟಾ ಸುತಾಯಸ್ಮಿನ್ ತದಪದಂ ಪ್ರತಿಬುದ್ಧತ್ವಮಂತಃ ಏತೈತೇತ ಪದಮಿದಮಿದಂ ಯತ್ರ ಚೈತನ್ಯಧಾತುಃ ಶುದ್ಧ ಶುದ್ಧ ಸ್ವರಸಭರತಃ ಸಾಯಿ ಭಾವತ್ವಮೇತಿ. ಭೋವಂಥ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂತಹ ಸಮಸ್ತ ಜೀವರಾಶಿ, ಅಪದಂ ಅಪದಂ ವಿಬುಧ್ಯಧ್ವಂ ಕರ್ಮದ ಉದಯದಿಂದ ಇರುವಂಥ ನಾಲ್ಕು ಗತಿರೂಪ ಪರ್ಯಾಯಗಳು ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿ ಇವೆ. 2 ಸಲ ಹೇಳಿರುವುದರಿಂದ ಅವು ಸರ್ವಥಾ ಜೀವದ ಸ್ವರೂಪವಿಲ್ಲ. ಹೀಗೆ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಹೇಗಿದೆ ಮಾಯೆಯ ಜಾಲವು? ಯಸ್ಮಿನ್ ಅಮೀರಾಗಿನಃ ಆ ಸಂಸಾರಾತ್ ಸುಪ್ತಾಃ, ಅದರಲ್ಲಿ ಕರ್ಮಗಳ ಉದಯ ಜನಿತ ಅಶುದ್ಧ ಪರ್ಯಾಯದಲ್ಲಿ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಪರ್ಯಾಯ ಮಾತ್ರದಲ್ಲಿ ರಾಗ ಮಾಡುವಂಥ ಜೀವರುಗಳು, ಅವರು ಅನಾದಿ ಕಾಲದಿಂದ ಹಿಡಿದು ಆ ರೂಪವಾಗಿ ತಮ್ಮನ್ನು ಅನುಭವಿಸುತ್ತಿದ್ದಾರೆ. ಯಾವ ರೂಪಾಗಿ? ಕರ್ಮಗಳ ಉದಯ ಜನಿತ ಅಶುದ್ಧ ಪರ್ಯಾಯದೊಳಗೆ ಸ್ವಯಂ ವಿದ್ಯಮಾನ ಇದ್ದಾರೆ. ಯಾರ? ಮಿಥ್ಯಾದೃಷ್ಟಿ ಜೀವರುಗಳು. ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯರಿರುವಂತಹ ಜೀವರುಗಳು ಯಾವುದರಲ್ಲಿ ನಿಮಗ್ನ ಇದ್ದಾರೆ? ಕರ್ಮಗಳ ಉದಯ ಜನಿತ ಅಶುದ್ಧ ಪರ್ಯಾಯದೊಳಗೆ. ಅರೆ, ಯಾರ ಜ್ಞಾನಿ ಜೀವ ಇದ್ದಾರೋ ಅವರು ಶುದ್ಧ ಪರ್ಯಾಯದೊಳಗನು ನಿಮಗ್ನ ಇರುವುದಿಲ್ಲದೆ, ಪರ್ಯಾಯದೊಳಗೆ ನಿಮಗ್ನ ಇರುವಂಥ ಜೀವ ಮಿಥ್ಯಾದೃಷ್ಟಿನೇ ಇರ್ತಾನೆ. ಒಂದು ಮಾತು. ಮತ್ತು ಮಿಥ್ಯಾದೃಷ್ಟಿ ಜೀವ ಯಾವ ಪರ್ಯಾಯದಲ್ಲಿ ನಿಮಗ್ನ ಇದ್ದಾನೋ ಆ ಪರ್ಯಾಯ ನಿಯಮದಿಂದ ಅಶುದ್ಧವೇ ಇದೆ. ಪರ್ಯಾಯದೊಳಗೆ ನಿಮಗ್ನ ಇರುವಂಥ ದೋಷ ಸಮ್ಯಕ್ ದೃಷ್ಟಿಯಲ್ಲಿ ಇರುವುದಿಲ್ಲ. ಮತ್ತು ಯಾವ ಜೀವ ಸಮ್ಯಕ್ ದೃಷ್ಟಿ ಇದ್ದಾನೋ ಅವನು ನಿರಂತರ ದ್ರವ್ಯದ ಆಶ್ರಯ ಮಾಡಿದ್ದಾನೆ. ದ್ರವ್ಯದ ಆಶ್ರಯ ಮಾಡಿರುವಂಥ ಯಾವ ಸಮ್ಯಕ್ ದೃಷ್ಟಿ ಜೀವಿದ್ದಾನೋ ಅವನಲ್ಲಿ ಶುದ್ಧ ಪರ್ಯಾಯ ಇರ್ತಾವೆ. ಅಶುದ್ಧ ಪರ್ಯಾಯವೇ ಯಾರಲ್ಲೇ ಇರ್ತವೆ? ಎಲ್ಲಿಯವರೆಗೆ ಇರ್ತವೆ? ಅರೆ, ಎಲ್ಲಿಯವರೆಗೆ ದೃಷ್ಟಿಯೊಳಗೆ ದ್ರವ್ಯ ಬಂದಿಲ್ಲವೋ, ಎಲ್ಲಿಯವರೆಗೆ ದೃಷ್ಟಿ ಮಿಥ್ಯೆ ಇದೆಯೋ, ಅರ್ಥಾತ್ ಸಮಯವರ್ತಿ ಪರ್ಯಾಯದ ಮೇಲಿದೆಯೋ. ಎಷ್ಟು ಸ್ಪಷ್ಟರೇ ವಿಷಯ. ಎಲ್ಲಿಯವರೆಗೆ ಮಿಥ್ಯಾದೃಷ್ಟಿ ಇದ್ದಾನೋ ಅಲ್ಲಿಯವರೆಗೆ ಅವನ ದೃಷ್ಟಿ ಪರ್ಯಾಯದ ಮೇಲೇನೇ ಇದೆ. ಎಲ್ಲಿಯವರೆಗೆ ಜೀವದ ದೃಷ್ಟಿ ಪರ್ಯಾಯದಲ್ಲಿ ಇದೆಯೋ ಅಲ್ಲಿಯವರೆಗೆ ಅವನು ಮಿಥ್ಯಾದೃಷ್ಟಿ ಇದ್ದಾನೆ. ಮಿಥ್ಯಾದೃಷ್ಟಿ ಅರ್ಥಾತ್ ಯಾವ ಜೀವದ ದೃಷ್ಟಿ ದ್ರವ್ಯದ ಕಡೆಗೆ ಹೋಗಲೇ ಇಲ್ಲವೋ, ಮಿಥ್ಯಾದೃಷ್ಟಿದ ಸ್ವರೂಪ ಬಾಹ್ಯದೊಳಗೆ ಬೇರೆ ಏನೂ ಇಲ್ಲ. ಅರೆ, ಅವನು ಸ್ವಾಧ್ಯಾಯ ಮಾಡ್ತಾನೆ.
ಅವನು ತತ್ವಗಳದ ಆಳವಾದ ಅಭ್ಯಾಸ ಮಾಡ್ತಾನೆ, ಅವನು ವ್ರತಾದಿಗಳ ಅಂಗೀಕಾರ ಮಾಡ್ತಾನೆ. ಮಿಥ್ಯಾದೃಷ್ಟಿಯ ಲಕ್ಷಣ ಬಾಹ್ಯದೊಳಗೆ ಏನೂ ಇಲ್ಲ. ಅದಕ್ಕೆ ಒಂದು ಪ್ರಕಾರ ಆವೇಶದಿಂದ ರಾಮಸಿಂಹ ಮುನಿ ಹೇಳ್ತಾರೆ, ರಾಮಸಿಂಹ ಮುನಿ ಯಾವುದರೊಳಗ? ಪಾವುಡದು. ಏನು ಹೇಳ್ತಾರೋ, ಮಿಥ್ಯಾದೃಷ್ಟಿಗೇನು ಕೊಂಬಿರುವುದಿಲ್ಲಪ್ಪ ಅಂದ್ರೆ ಬಾಹ್ಯ ಲಕ್ಷಣ ಏನು ಇಲ್ಲ. ಅವನು ನಿಜವಾಗಿ ಮಿಥ್ಯಾದೃಷ್ಟಿ 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 ಅಂಥೇಳಿ ಯಾವ ಕಥನ ಜಿನಾಗಮದ ತುಂಬೆಲ್ಲ ವ್ಯಾಪ್ತ ಇದೆಯೋ ಆ ಮಿಥ್ಯಾದೃಷ್ಟಿಯ ಸ್ವರೂಪ ಏನಿದೆ? ಅರೆ ದ್ರವ್ಯ ಸ್ವಭಾವದ ಕಡೆಗೆ ಅವನು ಹೋಗೋದನೇ ಇಲ್ಲ, ಪ್ರಾಪ್ತ ಪರ್ಯಾಯದೊಳಗನ ತಲ್ಲೀನದಂತೆ. ಅರೆ ಆ ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿಯ ಹಾಗೇನ, ಜ್ಞಾನಿ ಪುರುಷರ ಹಾಗೇನ, ಮೋಕ್ಷ ಮಾರ್ಗದ ಸಾಧಕರ ಹಾಗೇನ ದೇವಶಾಸ್ತ್ರ ಗುರುಗಳನ್ನು ಅವಲಂಬಿಸಿ ಪ್ರವೃತ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಧರ್ಮದ ಸಾಧಕ, ಮೋಕ್ಷ ಮಾರ್ಗದ ಸಾಧಕ, ಸಮ್ಯಕ್ ದೃಷ್ಟಿ ಜೀವೇನಿದ್ದಾನೆ ಅವ ದೇವಶಾಸ್ತ್ರ ಗುರುಗಳ ಅವಲಂಬನೆ ಮಾಡಿದ್ರನು ಕೂಡ ಅವನ ಜ್ಞಾನಕ್ಕೆ ಆಧಾರ ನಿಜಾತ್ಮ ಇದ್ದಾನೆ. ಅರೆ ಆ ಜ್ಞಾನಿಯ ಆಂತರ್ಯದೊಳಗೆ ಏನು ನಡೆದದ್ದು ಇದೆ ಅದನ್ನು ತಿಳ್ಕೊಳ್ಬೇಕಾದ್ರೆ ನಿಜವಾಗಿಯೇ ನಾವು ನಮ್ಮ ಅಜ್ಞಾನವನ್ನು ಸ್ವಲ್ಪ ಪಕ್ಕಕ್ಕೆ ಇಡಬೇಕಾಗ್ತಿದೆ. ಸ್ವಲ್ಪ ಪಕ್ಕಕ್ಕೆ. ಮಕ್ಕಳನ್ನ ಯಾವ ಪ್ರಕಾರ ಈ ಕಡೆ ನೋಡೋದಿತ್ತು ಆ ಕಡೆ ಸ್ವಲ್ಪ ತಡಿ ಅಂಥೇಳಿ ಇಟ್ಟಿರ್ತೇವಲ್ಲ ಹಾಗೆ. ಅರೆ ಅನಾದಿ ಕಾಲದಿಂದ ಪೋಷಿಸಿಕೊಂಡು ಬಂದಿರುವಂತಹ ಮಿಥ್ಯಾತ್ವ ಬೇಕಾದ್ರೆ ಮಗುವಿಗಿಂತ ಅತ್ಯಂತ ಸನಿಹದ್ದ ಇದೆ. ಹೌದು ಅಥವಾ ಇಲ್ಲ? ತಾನು ಜನ್ಮ ಕೊಟ್ಟಿರುವ ಮಗುವಿಗಿಂತ ಅತ್ಯಂತ ಸನಿಹ ಇದೆ, ನಿಕಟ ಇದೆ. ಯಾಕಂದ್ರೆ ಅನಾದಿ ಕಾಲದಿಂದ ಅದನ್ನು ಪೋಷಿಸಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಬರೀ ಜ್ಞಾನಿಯ ಆಂತರ್ಯದಲ್ಲಿ, ಮೋಕ್ಷ ಮಾರ್ಗದ ಸಾಧಕನ ಆಂತರ್ಯದಲ್ಲಿ ಏನು ನಡೆದಿದೆಯೋ ಅನ್ನೋದನ್ನು ತಿಳಿಬೇಕಾದ್ರೆ ನಾವು ಮಿಥ್ಯಾತ್ವವನ್ನು ಇಡಬೇಕಾಗ್ತಿದೆ ರೀ. ಅದು ಇದ್ರೆ ನಮ್ಮದೇ ಇರಲಿ. ಬೇಕಾದ್ರೆ ಅದನ್ನು ಯಾರು ತಗೊಳ್ಳೋದಿಲ್ರಿ. ಯಾಕಂದ್ರೆ ಅವರವರ ಹತ್ರ ಸಾಕಷ್ಟು ಇದೆ. ಅದನ್ನು ಯಾರೂ ಕಳವು ಮಾಡುವುದಿಲ್ಲ, ಕಸಿದುಕೊಳ್ಳುವುದಿಲ್ಲ, ಅಪಹರಣ ಮಾಡುವುದಿಲ್ಲ. ಸ್ವಲ್ಪ ಪಕ್ಕಕ್ಕೆ ಇಟ್ಟ ಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ? ಅವರ ಅಂತರಂಗದ ಪರಿಣತಿಯೊಳಗ ಬಾಹ್ಯ ಕ್ರಿಯೆಯ ಚರ್ಚೆ ಮಾಡುವೆಳೆದೊಳಗೂ ಕೂಡ ಅಲ್ಲಿ ಏನಿದೆ? ಅವರು ಬಾಹ್ಯ ಕ್ರಿಯೆಗಳ ಚರ್ಚೆ ಮಾಡ್ತಾ ಇದ್ದಾರೆ. ಅರೆ ಆಚರಣದ ಚಾರಿತ್ರದ ಚರ್ಚೆ ಮಾಡಿದ್ರೂ ಕೂಡ ಜಿನವಾಣಿ ಸ್ತುತಿ ಬರ್ತಿದೆಯಲ್ಲ, ನ್ಯಾಯಕನನ್ನು ಮರೆಸಿಲ್ಲ, ನ್ಯಾಯಕನನ್ನು ಮರೆತಿಲ್ಲ. ಯಾವುದರದೇ ಮಹಾಪುರುಷರ ಕಥೆ ಹೇಳಲಿ ಅಥವಾ ಚಾರಿತ್ರದ ಗೃಹಸ್ಥನಾಚರಣೆ ಮುನಿಯಾಚರಣೆಗಳ ಸ್ವರೂಪವನ್ನು ಹೇಳುವೆಳೆದೊಳಗೂ ಕೂಡ ಅವನನ್ನು ಬಿಟ್ಟು ಹೇಳಿಲ್ಲ, ಆ ನ್ಯಾಯಕ ಪ್ರಭುವನ್ನು ಬಿಟ್ಟು ಹೇಳಿಲ್ಲ. ಆದರೆ ಅಜ್ಞಾನಿ ಜೀವನಿಗೆ ಒಬ್ಬ ನ್ಯಾಯಕ ಪ್ರಭುವಿನ ಪರಿಚಯವೇ ಇಲ್ಲ. ಅವನಿಗೆ ಗುರುಗಳ ಹೀಗೆ ಹೇಳಿದಾರಲ್ಲ ಅನ್ನಿಸ್ತಿದೆ. ಅರೆ ಈ ಸಂಪದದೊಳಗೆ ಎಷ್ಟು ಬಾರಿ ತರತಮತೆಯ ಕಥನ ಬರ್ತಾ ಇದೆ. ಆಧಾರ ಕೊಟ್ಟು ಪ್ರಶ್ನೆ ಉದ್ಭವ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಗೆ ಹೇಳಿದಾರಲ್ಲ, ಜೈಶೈನಾಚಾರ್ಯರ ಟೀಕೆಯಲ್ಲಿ ಹೀಗೆ ಹೇಳಿದಾರಲ್ಲ. ಅರೆ ಪ್ರಭು ಹಾಗೆ ಹೇಳಿದ್ರ ಅಲ್ಲಿ ಪ್ರಮಾಣದ ಜ್ಞಾನ ಮಾಡಿಸಿದ್ದಾರೆ, ಹೀಗೆ ಹೇಳಿದ್ರ ಇಲ್ಲಿ ವಸ್ತುವಿನ ಜ್ಞಾನ ಮಾಡಿಸಿದ್ದಾರೆ. ಆದರೆ ಇಲ್ಲಿ ಪ್ರಮಾಣದ್ದಾಗಲಿ ವ್ಯವಹಾರದ್ದಾಗಲಿ ಸಮಗ್ರ ವಸ್ತುವಿನ ಪರಿಚಯ ಆಗಲಿ ಮಾಡಿಸೋದು ಇಲ್ಲ. ಆದರೆ ಪರ್ಯಾಯದ ದೃಷ್ಟಿ ಬಿಡಿಸೋದಿದೆ. ಸಮಯ ಸಾರದ ಯಾವುದೇ ಅಧಿಕಾರ ತಗೊಳ್ರಿ, ಎಲ್ಲ ಅಧಿಕಾರದಲ್ಲಿ ಅರೆ ಸಮಯ ಸಾರ ಗ್ರಂಥದ ಉದ್ದೇಶದಲ್ಲಿ ಅರೆ ಭಗವಾನ್ ಕುಂದಾಚಾರ್ಯ ದೇವರ 85 ವರ್ಷಗಳ ದೀರ್ಘ ಮುನಿ ಜೀವನದ ಯಾವ ಸಾಧನೆ ಇತ್ತೋ ಆ
ಸಾಧನೆಯ ಫಲಸ್ವರೂಪವಾಗಿ ಯಾವುದು 95 ವರ್ಷಕ್ಕ ಸಮಯಸಾರ ಗ್ರಂಥಾದಿರಾಜದ ರಚನೆ ಆಯಿತೋ ಆ ಗ್ರಂಥದ ತುಂಬೆಲ್ಲ ಗಾಥೆ 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 ಶಬ್ದ ಶಬ್ದಗಳಲ್ಲೆಲ್ಲ ಒಂದೇ ಒಂದು ಮೂಲ ಧ್ಯೇಯ ಇದೆ. ಏನು? ಪರ್ಯಾಯ ಬುದ್ಧಿಯನ್ನು ಬಿಡಿಸೋದು. ಅನಾದಿ ಕಾಲದಿಂದ ಜೀವ ಎಲ್ಲದನು ಪರ್ಯಾಯ ಬುದ್ಧಿಯೊಳಗೆ ರಥ. ಅರೆ, ಈ ಪರ್ಯಾಯ ಬುದ್ಧಿ ಎಷ್ಟು ಜಟಿಲ ಇದೆ. ಆಗಮದ ಅಭ್ಯಾಸ ಮಾಡಿದರನು ಅಲ್ಲ, ಪರ್ಯಾಯದಲ್ಲಿ ಧರ್ಮದ ಅಂಗೀಕಾರ ಮಾಡಿದರನು ಕೂಡ ಅದು ಪರಾಶ್ರಯದಿಂದನ ಪರದ ಶ್ರದ್ಧೆಯಿಂದನ ಆಯಿತು. ಮತ್ತು ಪರ್ಯಾಯದೊಳಗಿನ ಬುದ್ಧಿ ಸ್ವಲ್ಪ ಕೂಡ ಅಲುಗಾಡಲೇ ಇಲ್ಲ. ಕರ್ತಾಕರ್ಮ ಅಧಿಕಾರ ಹೇಳಿದರೆ, ಜೀವ ಅಧಿಕಾರ ಹೇಳಿದರು, ಪುಣ್ಯ ಪಾಪ ಅಧಿಕಾರ ಹೇಳಿದರು, ಆಶ್ರವ ಅಧಿಕಾರ ಹೇಳಿದರು, ಸಂವರ ಅಧಿಕಾರ ಹೇಳಿದರು, ನಿರ್ಜರ ಹೇಳಿದರು, ಬಂಧ ಹೇಳಿದರು, ಮೋಕ್ಷ ಅಧಿಕಾರ ಹೇಳಿದರು, ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಹೇಳಿದರು. ಆದ್ರೆ ಪ್ರತಿಯೊಂದು ಅಧಿಕಾರದ ಬರೇ ಅಧಿಕಾರದ ಶೀರ್ಷಿಕೆ ಏನಿದೆಯಲ್ಲ, ತಲೆಬರಹ ಹೆಡ್ಡಿಂಗ್ ಏನಿದೆಯಲ್ಲ, ಅಧಿಕಾರದ ಹೆಸರೇನಿದೆಯಲ್ಲ, ಅದರ ಮೇಲೆ ಸ್ವಲ್ಪ ಪ್ರಾಮಾಣಿಕ ರೂಪದಿಂದ ವಿಚಾರ ಮಾಡಿದರೆ ಸ್ಪಷ್ಟ ಆಗ್ತಿದೆ. ಪರ್ಯಾಯ ಬುದ್ಧಿಯನ್ನು ಬಿಡಿಸುವುದು ಒಂದೇ ಒಂದು ಪರಮ ಗುರಿ ಆಚಾರ್ಯ ಭಗವಂತರದ್ದು ಇತ್ತು. ಯಾಕೆ ಅಂತಂದ್ರ ಅದು ಒಂದರ ಕಾರಣದಿಂದಲೇ ಇವು ಮಾಡಿದ್ದೆಲ್ಲ ಸೊನ್ನೆ ಆಗ್ತಾ ಇದೆ. ಬರೇ ಸೊನ್ನೆ. ಚಿಕ್ಕ ಸೊನ್ನೆ ಇದ್ರೂ ದೊಡ್ಡ ಸೊನ್ನೆ ಇದ್ರೂ, 2 ಸೊನ್ನೆ ಇದ್ರೂ 20 ಸೊನ್ನೆ ಇದ್ರೂ ಅದರ ಬೆಲೆ ಏನಿದೆ ರೀ? ಕೇವಲ ಸೊನ್ನೆ. ಅದರ ಸಲುವಾಗಿ ಪರ್ಯಾಯ ದೃಷ್ಟಿಯ ಸದ್ಭಾವದೊಳಗೆ ಒಂದಿಷ್ಟು ಗಂಭೀರವಾಗಿ ಆಲೋಚನೆ ಮಾಡೋದು. ಶ್ರುತದ ಅವತಾರ ಮತ್ತೊಮ್ಮೆ ನಮ್ಮ ಜೀವನದೊಳಗೆ ಆಗುವಂಥ ಸಮಯ ಸನಿಹ ಬಂದತ್ತಿದೆ. ದ್ರವ್ಯಶ್ರುತದ ಅರೆ ಅಂದಿನ ಆ ಘಟನೆಯನ್ನ ಸ್ಮೃತಿ ಪಟಲದೊಳಗೆ ತಂದುಕೊಂಡು ಧನ್ಯ ಆಗುವ ಸಮಯ ಮತ್ತೊಮ್ಮೆ ಸನಿಹಕ್ಕೆ ಬಂದದ್ದು ಇದೆ ರೀ. ಅರೆ ಅದು ನಾಳೆ ಇದೆಯಲ್ಲ, ಅರೆ ಅದು ನಾಳೆ ಇರಲಿ, ನಾನು ಇವತ್ತು ಅದರ ಸ್ಮರಣೆ ಮಾಡೋದಿದೆ. ನಾಳೆ ನಾನು ಈ ರೂಪದಿಂದ ಇರ್ತೇನೇನಿಲ್ಲ ಗೊತ್ತಿಲ್ಲ. ಏನು ಹೇಳಿತು ನೋಡ್ರಿ, ರತ್ನಕರಂಡ ಶ್ರಾವಕಾಚಾರ್ಯ ಇರಲಿ, ನಿಯಮಸಾರಿ ಇರಲಿ, ಅಷ್ಟಪಾಹುಡ ಇರಲಿ, ಶ್ರೀಮಂಧರ ಸ್ವಾಮಿಯ ದಿವ್ಯಧ್ವನಿಯ ಸಂಕ್ಷೇಪ ರೂಪದ ಪ್ರವಚನ ಸಾರ ಇರಲಿ, ವಿಶ್ವದ ಪದಾರ್ಥಗಳ ಸ್ವರೂಪದ ಜ್ಞಾನ ಮಾಡಿಸಿಕೊಡುವಂಥ ಪಂಚಾಸ್ತಿಕ ಇರಲಿ, ತತ್ವಾರ್ಥ ಸೂತ್ರ ಇರಲಿ, ನೇಮಿಚಂದ ಸಿದ್ಧಾಂತಿ ದೇವ ಹೇಳಿರುವಂತಹ ಬೃಹತ್ ದ್ರವ್ಯ ಸಂಗ್ರಹ ಇರಲಿ, ಪ್ರತಿಯೊಂದರ ಅಭ್ಯಾಸ ಅಥವಾ ವಾಚನ ಅಲ್ಪ ಸ್ವಲ್ಪ ಕೂಡ ಅದರದ ಸಂಬಂಧದೊಳಗೆ ನಾವು ಬಂದಿದ್ದೇವೆ ಅಂತಂದ್ರೆ ಅದರ ನಿಷ್ಕರ್ಷ ಸ್ಪಷ್ಟ ಇದೆ. ಏನ? ಜೀವ ಒಂದೇ ಒಂದು. ಅರೆ ಮಿಥ್ಯಾತ್ವದ ಕಾರಣದಿಂದ ಸಂಸಾರದಲ್ಲಿದ್ದಾನೆ. ಮಿಥ್ಯಾತ್ವದ ಸ್ವರೂಪೇನ ಪರ್ಯಾಯದೊಳಗೆ ರಥ ಇರುವುದು. ಪರ್ಯಾಯದೊಳಗೆ ರಥ ಇರುವುದೇ ಮಿಥ್ಯಾತ್ವದ ಸ್ವರೂಪ ಇದೆ. ಪರ್ಯಾಯದೊಳಗಿನ ರುಚಿಯನ್ನು ಬಿಡಿಸುವುದೇ ಜಿನಾಗಮದ ಮೂಲ ಉದ್ದೇಶ ಇದೆ. ಅದು ಯಾವುದೇ ಅನುಯೋಗಕ್ಕೆ ಸಂಬಂಧಿಸಿದ ಕಥನ ಇರಲಿ, ಎಷ್ಟು ರೋಚಕ ಇರಲಿ, ಗಂಭೀರ ಇರಲಿ, ಅಥವಾ ಸುಲಭವಾಗಿ ತಿಳಿದು ಬರುವಂಥದ್ದಿರಲಿ, ಆದ್ರ ಮೂಲ ಪ್ರಯೋಜನ ಏನಿದೆಪ್ಪ ಅಂತಂದ್ರೆ ಪರ್ಯಾಯ ಬುದ್ಧಿಯೊಳಗಿನ ತನ್ನತನವನ್ನು, ಪರ್ಯಾಯದೊಳಗಿನ ತನ್ನತನ. ಅವು ಏನದವು? ಪರ್ಯಾಯ ಏನದವು? ಈಗ ಹೇಳ್ರಿ, ಸಿದ್ಧ ಪರ್ಯಾಯ ಏನಿದೆ? ಸಿದ್ಧ ಪರ್ಯಾಯ ಏನಿದೆ ರೀ ಗೌರಣ್ಣವ್ರು?
ಶುದ್ಧ ಪರ್ಯಾಯ ಏನಿದೆ? ಶುದ್ಧ ಪರ್ಯಾಯ ಏನಿದೆ? ನವೀನ ಉತ್ಪನ್ನ. ಕರ್ಮದ ಉದಯದ ಅಭಾವ ರೂಪ ಇದೆ ರೀ. ಕರ್ಮ ಸಾಪೇಕ್ಷ ಇದೆ ರೀ. ಅದಕ್ಕೆ ಶುದ್ಧ ಪರ್ಯಾಯ. ಅರೆ ಶುದ್ಧ ಇದ್ರೂ ಕೂಡ ಅದರಲ್ಲೇ ಅವ್ರ ಯಾಕೆ ನಿಮಗ್ನ ಇಲ್ಲ? ಕರ್ಮೋದಯದ ಕರ್ಮದ ಅಪೇಕ್ಷೆ ಇದೆ ರೀ ಅದರಲ್ಲಿ. ಕರ್ಮ ಇಲ್ಲವೇ ಇಲ್ಲಲ್ಲ. ಅರೆ ಇಲ್ಲ ಅನ್ನೋದೇ ಅಪೇಕ್ಷೆ ಇದೆ ರೀ. ಕರ್ಮದ ಕ್ಷಯದ ಅಪೇಕ್ಷೆ. ಅರೆ ರೇ, 4 ಭಾವ ಏನದವು? 4 ಭಾವ ಏನದವು? ಕರ್ಮ ಸಾಪೇಕ್ಷ ಅದವ್ರಿ. ಒಂದೇ ಇದೆ, ಕರ್ಮದಿಂದ ನಿರಪೇಕ್ಷ 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 ಪರಮ ನಿರಪೇಕ್ಷ. ಅದರದ ಅನುಭವ, ಅದರದ ಆಶ್ರಯ, ಅದರಲ್ಲೇ ನಿಮಗ್ನತೆ ಏನಿದೆ, ಅದು ಧರ್ಮದ ಪ್ರಾರಂಭ, ಧರ್ಮದ ಉತ್ಪತ್ತಿ, ಧರ್ಮದ ವೃದ್ಧಿ ಮತ್ತು ಧರ್ಮದ ಪೂರ್ಣತೆ ಎಲ್ಲಿಂದ ಆಗ್ತಿದೆ? ಪಾರಿಣಾಮಿಕ ಭಾವದ ಮಹಿಮೆ ಮಾಡುವುದರಿಂದ ಧರ್ಮವನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆ ಆರಂಭ ಆಗ್ತಿದೆ. ಪರಮ ಪಾರಿಣಾಮಿಕ ಭಾವದ ಆಶ್ರಯ ಮಾಡುವುದರಿಂದ, ಅನುಭವ ಮಾಡುವುದರಿಂದ, ಪರಿಚಯದೊಳಗೆ ತಂದುಕೊಳ್ಳುವುದರಿಂದ ಮೋಕ್ಷ ಮಾರ್ಗದ ಉತ್ಪತ್ತಿಯಾಗಿದೆ. ಪರಮ ಪಾರಿಣಾಮಿಕ ಭಾವದೊಳಗೆ ನಿರಂತರ ಉದ್ಯಮಶೀಲ ಆಗಿ ಇರುವುದರ ಹೆಸರ ನಿರ್ಜರ ಇದೆ ರೀ. ಮೋಕ್ಷದ ಸನಿಹಕ್ಕೆ ಸಾಗುವುದಿದೆ. ಇನ್ನು ಆ ಪರಮ ಪಾರಿಣಾಮಿಕ ಭಾವದಲ್ಲೇ ಶಾಶ್ವತ ರೂಪದಿಂದ ಅವಗಾಹನ ಪಡೆಯುವುದು ಏನಿದೆ, ಅದು ಮೋಕ್ಷ ಇದೆ. ಇಲ್ಲಿ ಆ ಯಾವ ಭಾವಗಳದ್ದು ಔದೈಕ ಭಾವದ ಮಹತ್ವ ಅಧಿಕಿದೆಯೋ ಔಪಶಮಿಕ ಭಾವದ ಮಹತ್ವ ಅಧಿಕಿದೆ ರೀ. ನಾಳಿನ ಚರ್ಚೆ ಇದೆ ರೀ. ಇದು ಔದೈಕ ಭಾವ ಅಧಿಕ ಘಾತಕ ಇದೆಯೋ ಔಪಶಮಿಕ ಭಾವ ಉಪಕಾರಕ ಇದೆ. ಅದು ಘಾತಕ ಇದೆ, ಇದು ಉಪಕಾರಕ ಇದೆ. ಸರಿ ಏನ್ರಿ? ಇಲ್ಲ. ಅರೇ ಬಾಹ್ಯದ ದೃಷ್ಟಿಯಿಂದ ಜೀವನಿಗೆ ತಿಳಿಸಿಕೊಡೋದಿದೆ ರೀ. ಬಾಹ್ಯದ ದೃಷ್ಟಿ ಯಾವದ? ಇವನ ದೃಷ್ಟಿ ನಿರಂತರ ಪರ್ಯಾಯದ ಮೇಲೆ ಇದೆ ಅಲ್ಲ. ಅರೇ ಔದೈಕ ಭಾವ ಏನಿದಾವೆ, ಔದೈಕ ಭಾವ ನಾನಾ ವಿಧದ್ದು ಅದಾವು. ಹಿಂದೆ ಹೇಳಿದ್ರಲ್ಲ, ಏನು ಹೇಳಿದ್ರು? ಅನೇಕ ಪ್ರಕಾರ ಇದಾವು. ಎಷ್ಟ? ಇತ್ಯಾದಿಯಾಗಿ ಅನೇಕ ಪ್ರಕಾರ. ಇಲ್ಲಿ 3 ವಿಭಾಗ ಮಾಡಿದಾರೆ. 3 ವಿಭಾಗ ಮಾಡಿದಾರಲ್ಲ. 4 ಗತಿ ರೂಪದ ಪರ್ಯಾಯ, ಶುಭ ಅಶುಭ ರೂಪದ ರಾಗ, ಸುಖ ದುಃಖ, ಇಂದ್ರಿಯದ ಸುಖ ದುಃಖ ನಾಮದ ಯಾವ ಅವಸ್ಥೆ ಇದಾವೆಯೋ ಅವೆಲ್ಲ 3 ವಿಭಾಗ ಮಾಡಿದರು. ಯಾವ ಪ್ರಕಾರ? ಇಡೀ ವಿಶ್ವದ ಪದಾರ್ಥಗಳನ್ನ 6 ವಿಭಾಗದೊಳಗೆ ವಿಭಾಜನೆ ಮಾಡಿದ್ರಲ್ಲ. ಇಡೀ ವಿಶ್ವದ ಪದಾರ್ಥಗಳನ್ನ 6 ವಿಭಾಗದೊಳಗೆ ವಿಭಾಜನೆ ಮಾಡಿದ್ರು. ಆದ್ರೆ ಒಂದೊಂದು ವಿಭಾಜನೆಯೊಳಗೆ ಎಷ್ಟು ಅದಾವ್ರವ? ಜೀವ, ಅಜೀವ ಮತ್ತು ಕಾಲಾಣು ಎಷ್ಟದವು? ಅಸಂಖ್ಯ ಸಂಖ್ಯೆಯಲ್ಲಿ ಮತ್ತು ಅನಂತ ಸಂಖ್ಯೆಯಲ್ಲಿ. ಆಕಾಶ ಅಖಂಡ ಇದ್ರೂ ಕೂಡ ಪ್ರದೇಶದ ಭೇದ ಮಾಡಿದ ಮೇಲೆ ಎಷ್ಟದವು? ಮಿಥ್ಯಾತ್ವ ಭಾವ ಪರ್ಯಾಯ ಬುದ್ಧಿ ಅಖಂಡ ಒಂದಿದ್ರೂ ಕೂಡ ಅದರಲ್ಲೇ ಆಕಾಶದ ಪ್ರದೇಶದ ಹಾಗೆಯೇ ಭೇದಿದವು. ಒಂದು ಪರ್ಯಾಯ ಬುದ್ಧಿ ಬಿಡೋದಿದೆ. ಒಂದು ಪರ್ಯಾಯ ಬುದ್ಧಿ ಹ್ಯಾಗ ಬಿಡೋದ್ರೆ ಅನೇಕದವ ಅಂತ ಹೇಳಿದ್ರಲ್ಲ. ನಾನು ಮನುಷ್ಯ ಇದ್ದೇನೆ. ಅರೆ ಮನುಷ್ಯ ಯೋಗ್ಯ ವ್ಯವಹಾರ ನಾನು ನಿರಂತರ ಮಾಡ್ತಾ ಇರ್ತೇನೆ ಈ ದೇಹದ ಜೊತೆಗಿರುವಳೆದೊಳಗೆ. ತಿರಿಯಂಚದ ಹಾಗೆ ಮಾಡುವುದಿಲ್ಲ. ಅರೆ ಭಾವ ಇರಬಹುದ್ರಿ. ತಿರಿಯಂಚಗತಿ ಯೋಗ್ಯ ಭಾವ ಇರಬಹುದು, ದೇವಗತಿ ಯೋಗ್ಯ ಇರಬಹುದು, ನರಕಗತಿ ಯೋಗ್ಯ ಇರಬಹುದು. ಭಾವ ಬದಲಾಗ್ತಾ ಇರ್ತಾವಲ್ಲ. ಆದ್ರೆ ವ್ಯವಹಾರ ಎಂಥದ್ದಿದೆ? ಮನುಷ್ಯಗತಿ ಯೋಗ್ಯ ಇದೆ ರೀ. ಆ ಒಂದು ಮನುಷ್ಯಗತಿ ಯೋಗ್ಯ ವ್ಯವಹಾರದೊಳಗ
ಶುಭಾಶುಭ ರಾಗಗಳ ಒಂದು ಸಮಯದ ಭಾವದೊಳಗೆ ಎಷ್ಟು ಪ್ರಕಾರ ಅದಾವ್ರಿ. ಒಂದು ಸಮಯದ ಭಾವದೊಳಗ ಶುಭಾಶುಭ ರಾಗದ ಭೇದ ಎಷ್ಟದವ್ರಿ. ಮೊದಲಂತೂ ಮನುಷ್ಯ ಯೋಗ್ಯ ವ್ಯವಹಾರ ಇದೆ, ಅದರೊಳಗೆ ನನ್ನತನ ಇದೆ ಪೂರ. ಇದೇನಿಲ್ರಿ, ಏನ ರಾಗ ಮಾಡು ಹೇಳಿದೊಳಗೆ ನಾ ಮನುಷ್ಯ ಅನ್ನೋದು ಮರ್ತಿರ್ತೇನ್ರಿ. ಇನ್ನು ಆ ಮನುಷ್ಯದೊಳಗೂ ಕೂಡ ಮತ್ತನೇಕ ಭೇದ ಅದಾವ್ರಿ. ನಾನು ಯಾರ ನಾಮಕ್ಕೆ ಸಂಬಂಧಿಸಿದ ಹಾಗೆ ವ್ಯಕ್ತಿತನವನ್ನ ಯಾವತ್ತು ಮರಿತೇವ್ರಿ? ಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ ವ್ಯಕ್ತಿತನವನ್ನ ಮರ್ತ, ತಾಯಿ ಎದುರಿಗೆ ಪತ್ನಿಯ ಹಾಗೆ, ಪತ್ನಿ ಎದುರಿಗೆ ತಾಯಿಯ ಹಾಗೆ, ಪುತ್ರನ ಎದುರಿಗೆ ಪಿತನ ಹಾಗೆ ಮರೆತು ವ್ಯವಹಾರ ಯಾವತ್ತಾದರೂ ಮಾಡಿದ್ದೇವೇನ್ರಿ? ಯಾಕೆ ಮಾಡಿಲ್ಲ? ಬುದ್ಧಿ ಭ್ರಮಣ ಆದದ್ದು ಮಾತು ಬೇಡ್ರಿ. ಬುದ್ಧಿ ಯೋಗ್ಯ ಇರುವ ವೇಳೆದೊಳಗೆ ಅಂಥ ವ್ಯವಹಾರ ತಪ್ಪೆ. ಅವ್ರ ಜೊತೆ ಇಂಥ ವ್ಯವಹಾರ, ಇವ್ರ ಜೊತೆ ಅಂಥ ವ್ಯವಹಾರ ಮಾಡಿದೇವೇನ್ರಿ? ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಅರೆ, ಅದನ್ನು ಸುರಕ್ಷಿತವಾಗಿ ಇಟ್ಕೊಂಡನ ವ್ಯವಹಾರ ನಡೀತಾ ಇದೆ. ಅದಕ್ಕೆ ಪರ್ಯಾಯದಲ್ಲಿ ತಲ್ಲೀನ್ ಅಂದ್ರೆ ರಥ ಅಂತಾರೆ. ಇನ್ನು ರಾಗದೊಳಗೆ ರಥ ಅದಾವೇನು ಅಪ್ರಾಮಾಣಿಕ ದೇವ್ರಿ? ಅದು ಪರ್ಯಾಯದ್ದಾಯ್ತ್ರಿ, ಗತಿ ರೂಪದ ಅವಸ್ಥಾದ್ದಾಯ್ತು. ಅದರಲ್ಲಿ ಅನೇಕ ಭೇದ ಇದ್ರೂ ಕೂಡ ಅವೆಲ್ಲವನ್ನು ಸರಿಯಾಗಿ ಸರಿದೂಗಿಸಿಕೊಂಡು ಹೋಗ್ತೇವ್ರಿ. ನಾಯಿ ಬೌ ಅಂತಿದೇನಿಲ್ರಿ. ಯಾರಾದ್ರೂ ಅಪರಿಚಿತರು ಬಂದರ ಸಾಕಿದ ನಾಯಿ ಮಸ್ತಿ ಇದೆ ರೀ. ಅದಕ್ಕ ಮಸ್ತಿ ಇದೆ, ಏನು ಖೇದ ಇದೆ ಹೇಳ್ರಿ? ಏನಿದೆ? ಮನೆ ಯಜಮಾನ ಯಾವ ರೀತಿ ಅದರ ಪೋಷಣೆ ಮಾಡ್ತಾನೆ, ಅದರ ಕಾರಣದಿಂದ ಅದ ಅಭಿಮಾನಿಯಾಗಿ ಇದು ನನ್ನ ಮನೆ, ಈ ಮನೆಯೊಳಗೆ ಯಾರೂ ಬರ್ತಕ್ಕದ್ದಲ್ಲ, ಈ ಪ್ರಕಾರ ಅಭಿಮಾನದಿಂದ ಅದು ಬೌ ಅಂತಿದೆಯೋ, ಅಥವಾ ಖೇದದಿಂದ ಯಾವುದೋ ಮನೆಗೆ ಯಾರೂ ಬರ್ತಾ ಇಲ್ರಿ ವಿಜಯಭಾಯಿ, ಯಾವುದೋ ಬೀದಿ ನಾಯಿ ಅಲ್ಲಿಂದ ಸಾಗಿ ಹೋಗ್ತಾ ಇದೆ, ಅವಾಗ ಬೌ ಯಾಕಂತಿದೆ? ಅದ ಯಾಕಂತಿದೆ ರೀ? ಹೇಳಿದರೆ ನಿಜವಾಗಿ ಇಲ್ಲಿ ಸ್ವಾಧ್ಯಾಯದ ಲಾಭ ಇದೆ ರೀ. ಅದೇ ನಾಯಿ ಜೀವನಕ್ಕೆ ಮತ್ತು ಇದಕ್ಕೆ ಸಂಬಂಧ ಏನಿದೆ? ಅದೇ ಪರ್ಯಾಯ ಬುದ್ಧಿಯ ಸಂಬಂಧ ಇದೆ. ಯಾರೂ ಮನೆಗೆ ಬಂದಿಲ್ಲ. ಆ ಯಾವ ಮನೆಯಲ್ಲಿ ಆ ನಾಯಿಯನ್ನ ಅತ್ಯಂತ ಪ್ರೀತಿಯಿಂದ ಸಾಕಿಡಲಾಗಿದೆಯಲ್ಲ, ಆ ಮನೆಗೆ ಯಾರಾದರೂ ಬಂದರು ಅಂತಂದ್ರೆ ಇದು ನನ್ನ ಮನೆ ಅಂತ ಹೇಳಿ ತಿಳ್ಕೊಂಡು ಅವ್ರನ್ನ ಬರ್ಕೊಡುದಿಲ್ಲ. ಇದು ಒಂದು ಮಾತಾಯ್ತ್ರಿ. ಎರಡನೇ ಮಾತಿದೆ, ಯಾರೂ ಬಂದಿಲ್ಲ, ಸುಮ್ಮನೆ ನೋಡ್ತಾ ಇದೆ, ಬೀದಿಯಿಂದ ಒಂದು ನಾಯಿ ಸಾಗಿ ಹೋಗ್ತಾ ಇದೆ. ಆ ವೇಳೆದೊಳಗೆ ಬೌ ಯಾಕಂತಿದ್ದೀರಿ? ಅದು ಇದರ ಕಡೆ ನೋಡಿಲ್ಲ ಕೂಡ ಪಾಪ. ಪರ್ಯಾಯ ಬುದ್ಧಿ ಅಂತೂ ಹೌದು, ಆದ್ರೆ ಆ ಸಮಯದೊಳಗೆ ಅದರದ್ದು ಪ್ರಕಟ ಭಾವ ವಿಶೇಷತೆ ಏನಿದೆ? ಅರೇ, ನಾನಿಲ್ಲಿ ಬಂದಿದ್ದೇನೆ, ಯಾರ್ದೋ ಮನೆ ಕಾವಲ ಮಾಡ್ತಾ ಇದ್ದೇನೆ, ನೀವ್ ಹೋಗ್ತಾ ಇದ್ದೀನಿ ನೋಡಪ್ಪ. ಅದು ಸ್ವತಂತ್ರ ಇದೆ. ನಾನು ಪರಾಧೀನದೇನು, ನೀನು ಸ್ವಾಧೀನ. ಅದೇ ಅಂಥದ್ದಿಲ್ಲಲ್ಲ ನನ್ನ ಜೀವನ. ಅದು ಹೊರಗಿಂದೆಲ್ಲ ನೋಡುವುದಿಲ್ರಿ. ಆ ಸಮಯದೊಳಗೆ ನನಗೆ ಎಷ್ಟು ಸುರಕ್ಷೆ ಇದೆ, ಎಂಥ ಬಂಗ್ಲೆಯೊಳಗಿದ್ದೇನೆ, ನನಗೆ ಮಾಲೀಕ ಎಷ್ಟು ಪ್ರೀತಿ ಮಾಡ್ತಾ, ಮೈನೇವರಿಸ್ತಾ, ಇದ್ರ ಕಡೆ ಆ ವಿಚಾರ ಆ ಸಮಯದೊಳಗಿಲ್ಲ. ಅದನ್ನು ನೋಡಿ ಅದೆಷ್ಟು ಸ್ವಚ್ಛಂದ ಓಡಾಡ್ತಾ ಇದೆ. ಇದು ಬಂಧನದಿಂದ ಆಗಿರುವಂಥ ಖೇದವನ್ನು ವ್ಯಕ್ತ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಅದರ ಅನುಸಾರ ನಮ್ಮಲ್ಲೇನಲ್ಲ ನೋಡು, ಅವ್ರ ಸ್ವಂತ ದುಡಿತಾರೋ, ಕೈಯಲ್ಲೆಲ್ಲ ದುಡ್ಡ, ಅವರೇನು ಗಂಡನ ಹತ್ರ ಕೈಯಲ್ಲಿ ಚಾಚುವ ಅವಶ್ಯಕತೆ ಇಲ್ಲ. ಇಲ್ಲಿ ಪರ್ಯಾಯ ಬುದ್ಧಿ ಯಾವ್ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಅಭಿಮಾನವನ್ನು ಉತ್ಪನ್ನ ಮಾಡ್ತಿದೆ, ಖೇದವನ್ನು ಉತ್ಪನ್ನ ಮಾಡ್ತಿದೆ. ಅರೆ, ಸುಂದರವಾದಂಥ ಮರ್ಯಾದಿತವಾದಂಥ ರಕ್ಷಕರ ಇರುವ ವೇಳೆದೊಳಗೆ ಶಾಂತಿಯಿಂದ ಇರೋದು ಬಿಟ್ಟ
ಆ ನಾಯಿ ಹಾಗೆ ಒಂದೊಂದು ಸಲ ಸ್ತ್ರೀ ಪರ್ಯಾಯದ ಮಕ್ಕಳ ಅವಸ್ಥೆಯಲ್ಲಿರುವಂಥ ಜೀವಗಳು ನಮಗೂ ಹಾಗಿರ್ಬೇಕು, ನಮಗೂ ಸ್ವಚ್ಛಂದಿರ್ಬೇಕು, ನಮ್ಮ ಕೈಯಲ್ಲೇನೋ ದುಡ್ಡು ಇರಬೇಕು. ಅರೆ ಇಲ್ಲಿ ಹೇಳೋದಿದೆ ಶುಭ ಅಶುಭ ರೂಪದ ರಾಗದ ಭಾವ. ಆ ಪರ್ಯಾಯ ಬುದ್ಧಿಯನ್ನ, ನಾನು ಮನುಷ್ಯ ಅನ್ನುವಂಥ ವ್ಯವಹಾರವನ್ನ ಸುರಕ್ಷಿತವಾಗಿ ಇಟ್ಕೊಂಡು ಎಷ್ಟು ಪ್ರಕಾರದಿಂದ ಕಾರ್ಯ ಮಾಡ್ತೀವಿ. ಆಕಾಶದ ಪ್ರದೇಶ ಎಷ್ಟದವ್ರಲ್ಲ, ಒಂದಿಷ್ಟು ವಿಚಾರ ಮಾಡೋದ. ನಿಜವಾಗಿ ಲೋಕಾಕಾಶದ್ದಲ್ಲ ಅಂಥೇಳಿನ ಆಗಮದಲ್ಲಿ ಅನೇಕ ಬಾರಿ ಬಂತು. ಈಗ 2 ಕಲಶಗಳ ಹಿಂದೆ ಕೂಡ ಬಂದದ್ದಿತ್ತು. ಅಸಂಖ್ಯಾತ ಲೋಕ ಪ್ರಮಾಣ ಒಂದು ಸಮಯದ ವಿಕಾರಿ ಭಾವದ ಭೇದದ. ಅಸಂಖ್ಯಾತ ಲೋಕ ಪ್ರಮಾಣದ ವ್ಯಾಖ್ಯಾನ ಅವಾಗ ಮಾಡಿರ್ತಾರೆ. ಏನ, ಒಂದು ಲೋಕದೊಳಗ ಅಸಂಖ್ಯಾತ ಪ್ರದೇಶ, ಅಂಥವ ಅಸಂಖ್ಯಾತ ಲೋಕ ಪ್ರಮಾಣ. ಅರ್ಥಾತ್ ಇಲ್ಲಿ ಸ್ಪಷ್ಟ ಇದೆ, ಯಾವುದ ಅಲೋಕ ಸಹಿತ ಲೋಕ ಇದೆಯೋ, ಸಂಪೂರ್ಣ ಆಕಾಶ ಇದೆಯೋ, ಆ ಆಕಾಶದ ಪ್ರದೇಶಗಳ 10 ನಿಟ್ಟಿಗೆ ಎಷ್ಟು ಇದಾವೆಯೋ ಅಷ್ಟು ಪ್ರಕಾರದ ಈ ಭಾವ ಜೀವದಲ್ಲೇ ಅದಾವು. ಮತ್ತು ಆ ಭಾವದ ಸಾಮ್ರಾಜ್ಯದೊಳಗ ಜೀವ ನಿಮಗ್ನ ಇದ್ದಾನೆ. ಅದನ್ನು ಬಿಡಿಸೋದು ನಿಜವಾಗಿ ಕಠಿಣ ಇದೆ ಜ್ಞಾನಿ ಜೀವರ ಬಳಿ. ಅಂಥೇಳಿ ಯಾವುದೇ ಅನುಯೋಗ ಇದ್ರೂ ಕೂಡ ಸಂಪೂರ್ಣ ಜಿನಾಗಮದ ಅಥವಾ 4 ಅನುಯೋಗದ ಸಾರ ಏನಿದೆ ರೀ, ಜೀವದ ಪರ್ಯಾಯ ಬುದ್ಧಿ ಬಿಡಿಸುವ ಒಂದೇ ಒಂದು ಪ್ರಯೋಜನದ ಸಲುವಾಗಿ ಸಂಪೂರ್ಣ ಜಿನಾಗಮದ ರಚನೆ. ಅನೇಕ ವರ್ಷಗಳಿಂದ, ದಶಕಗಳಿಂದ ಏನು ಮಾಡ್ತಾ ಇದ್ದೇವೆ ನಾವು? ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಶ್ರವಣ ಮಾಡ್ತಾ ಇದ್ದೇವೆ, ಬಿಟ್ಟು ಬಿಡದೆ ರುಚಿಯನ್ನು ಹಾಗೆ ಕಾಯ್ಕೊಂಡಿದ್ದೇವೆ. ಆದ್ರೂ ಕೂಡ ಪರ್ಯಾಯ ಬುದ್ಧಿಯೊಳಗೆ ಎಷ್ಟು ಶಿಥಿಲತೆ ಬಂದಿದೆ. ನಾಳೆ ಶ್ರುತದ ಅವತಾರದ ಸಲುವಾಗಿ ಇವತ್ತು ನಮ್ಮ ಅಂತರಂಗದ ಅವಲೋಕನೆ. ಪರ್ಯಾಯ ಬುದ್ಧಿಯೊಳಗ ಅರೆ ಪರ್ಯಾಯವನ್ನ ತನ್ನ ರೂಪದಿಂದ ಅನುಭವ ಮಾಡುವಂಥ ಯಾವುದ ಜೀವನ ಇದೆಯಲ್ಲ, ಅದರಲ್ಲಿ ಈ ಸ್ವಾಧ್ಯಾಯದಿಂದ, ಈ ಶ್ರವಣದಿಂದ, ಈ ರುಚಿಯಿಂದ, ಯಾವ ರುಚಿ? ಸ್ವಾಧ್ಯಾಯದ ರುಚಿ ರೀ. ಈ ರುಚಿಯಿಂದ ಆ ಪರ್ಯಾಯ ಬುದ್ಧಿ ಎಷ್ಟು ಸಡಿಲಾಗಿದೆ, ಎಷ್ಟು ಕಮ್ಮಿಯಾಗಿದೆ. ಅರೆ ಪರ್ಯಾಯ ಬುದ್ಧಿ ಶಿಥಿಲ ಆಗದ ವಿನಃ ಪಾರಿಣಾಮಿಕ ಭಾವಸ್ವರೂಪ ಧ್ರುವ ದ್ರವ್ಯದ ಮಹಿಮೆ ಬರೋದು ಸಾಧ್ಯ ಇಲ್ಲ. ಜೀವದ ರುಚಿ 2 ಕಡೆಗೆ ಕೆಲಸ ಮಾಡೋ ಸಾಧ್ಯ ಇಲ್ಲ. ಮತ್ತು ವಿರುದ್ಧ ಇದೆ, ಪರ್ಯಾಯ ದ್ರವ್ಯದಿಂದ ವಿರುದ್ಧ ಇದೆ ರೀ. ಶುದ್ಧ ಪರ್ಯಾಯ ಕೂಡ ವಿರುದ್ಧ ಇದೆ. ಒಂದಿಷ್ಟು ಸತ್ಯ ಕಹಿ ಇರ್ತಿದೆ, ಆದ್ರೆ ಆ ಸತ್ಯವನ್ನ ಯಾವಾಗ ಈ ಜೀವ ಧೈರ್ಯದಿಂದ, ಕೊನೆಗೇನು ಮಾತು ಬಂತ ಸಂಪದದೊಳಗ? ಏನು ಓದಿದ್ರಿ? ಕೊನೆಗೆ ನೀವೇ ಓದಿದ್ರಲ್ಲ, ಏನು ನಿಮ್ದು ಹೆಸರು? ಕಲ್ಪನಾ. ಓಹೋ, ಕಲ್ಪನಾ ಲೋಕದೊಳಗೆ ಹೋಗಬೇಡ್ರಿ. ಕೊನೆಗೇನು ಓದಿದ್ರಿ? ಇದ ಧೈರ್ಯಶಾಲಿಗಳದ್ದು, ಶೂರ ವೀರರ ಮಾತಿದೆ. ಶೂರ ವೀರರ ಮಾತಿದೆ. ಏನು ಶೂರ ವೀರರ ಮಾತಿದೆ? ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಿರುವಂಥ ಅನೇಕ ಪ್ರಕಾರದ ಒಂದು ಸಮಯದ ಯಾವ ಕರ್ಮಜನಿತ ಭಾವ ಇದೆಯೋ ಆ ಭಾವದಿಂದ ಉದಾಸೀನ ಆಗೋದು, ಇದು ಶೂರವೀರರ ಮಾತಿದೆ ರೀ. ಚಕ್ರವರ್ತಿ ವೈಭವವನ್ನು ಬಿಟ್ಟುಕೊಡೋದೇನು ಶೂರತೆಯ ಮಾತು ಅಲ್ಲ. ದೇಹದ ಮಮತೆಯನ್ನು ಬಿಟ್ಟುಕೊಡೋದು, ಉಪವಾಸ ಮಾಡೋದು, ಏಕಾಸನದಲ್ಲಿ ಖಡ್ಗಾಸನದಲ್ಲಿ ಬೆಟ್ಟದ ಶಿಲೆಯ ಮೇಲೆ 6 ತಿಂಗಳು ಅಲುಗಾಡದೆ ನಿಂತುಕೊಳ್ಳೋದು, ಇದೇನು ಶೂರವೀರತೆ ಅಲ್ಲ. ಆಗ್ತಿದೆ ಏನ್ರಿ ಮನುಷ್ಯಗೆ ಸ್ವೀಕಾರ? ಚಿತ್ತ ಒಪ್ಪುತ್ತಿದೆ ಏನ್ರಿ? ಶೂರವೀರತೆಯ ಮಾತೇನಿದೆ? ಕ್ಷಮೆಯ ಸ್ವರೂಪ ಏನಿದೆ ರೀ? ಕ್ಷಮೆಯ ಸ್ವರೂಪ ಏನಿದೆ?
ಅರೆ ಬೇಕಾದವರು ದೂರ ನಿಂತುಕೊಂಡು ನಿರಂತರ ಕಠೋರ ಶಬ್ದದ ವೃಷ್ಟಿ ಮಾಡ್ತಾ ಇದ್ದಾರೆ. ಬೇಕಾದವರು ನಮಗಾಗುವವರು ಇರ್ಬೋದು, ಆಗದೇ ಇರೋರು ಇರ್ಬೋದು, ಪರಿಚಯ ಇದ್ದವರು ಇರ್ಬೋದು, ಪರಿಚಯ ಇಲ್ಲದೆ ಇರೋರು ಇರ್ಬೋದು. ಪ್ರಜ್ಞೆ ಯಾವುದೋ ಒಬ್ಬಕ್ಕೆ ಹೆಣ್ಮಗಳು ಬರ್ತಿದ್ದಾಳಲ್ಲ, ಏನು ಸಂಬಂಧ ಗೊತ್ತಿಲ್ರಿ, ಒಂದೇ ಸವನ ಬೈತಿದ್ದಳ್ರಿ ನಮ್ಮ ಮನೆ ಕಡೆ ನೋಡಿ ಅವಳ. ನಿಜವಾಗಿರಿ 2-3 ಸಲ ಹಾಗೆ ಆಗಿದ್ದೀರಿ. ಈಗ ಅನೇಕ ದಿವಸದಿಂದ ಆಕೆಯಲ್ಲಿ ಬಂದೇ ಇರ್ರಿ. ಏನು ಸಂಬಂಧ, ಪೂರ್ವ ಜನ್ಮದ್ದೋ ಯಾವ ಜನ್ಮದ್ದೋ ಯಾರದ್ದೋ, ಯಾರ ಜೊತೆಗೆ, ಈ ಮನೆಯ ಮೊದಲಿನ ಮಾಲೀಕರ ಜೊತೆಗೆ ಗೊತ್ತಿಲ್ರಿ, ಅತ್ಯಂತ ನಿಕೃಷ್ಟ ಶಬ್ದಗಳ ಪ್ರಯೋಗ ಮಾಡ್ತಿದ್ದಾಳೆ. ಆ ವೇಳೆದೊಳಗ ನನಗೆ ಪ್ರತ್ಯಕ್ಷ ಯಾರಂತ ಅವಳು ಗೊತ್ತಿಲ್ಲ, ಆದ್ರೂ ಕೂಡ ತಮಗೇನಾಗಬಹುದ್ರಿ, ಕ್ರೋಧ ಬರಬಹುದು ಅಥವಾ ಇಲ್ಲ, ಖೇದ ಆಗಬಹುದು ಅಥವಾ ಇಲ್ಲ, ವ್ಯಥೆ ಅನಿಸಬಹುದು ಅಥವಾ ಇಲ್ಲ, ಅಕ್ಕಪಕ್ಕದವ್ರು ನೋಡ್ತಾ ಇದ್ದಾರೇನ ಅನಿಸಬಹುದು ಅಥವಾ ಇಲ್ರಿ. ಹಾಗಾದ್ರೆ ಅದಕ್ಕೆ ಕ್ಷಮೆಯ ಒಂದು ಅಂಶರಿ ಇದೇನ್ರಿ ಅದರೊಳಗೆ. ನನಗನ್ಸಿದ್ದು ಹೇಳ್ತಾ ಇದ್ದೇನೆ, ತಮಗೆ ಅನಿಸ್ಲಿಕ್ಕಿಲ್ಲ, ಅನಿಸಬಹುದೇನಂತ ಹೇಳಿ ಕೇಳಿದೆ ಅಷ್ಟೇ. ಯಾರು ಬೇಕಾದವ್ರು, ಪರಿಚಯ ಇದ್ದವ್ರು ಇರ್ಬೋದು, ಪರಿಚಯ ಇಲ್ಲದೆ ಇದ್ದವ್ರು ಇರ್ಬೋದು, ನಮಗೆ ಬೇಕಾದವ್ರು ಇರ್ಬೋದು, ಅರೆ ಸ್ವಂತದ ಮಗ ಇರ್ಬೋದು, ಅತ್ಯಂತ ಪ್ರೀತಿಯಿಂದ ವೈಭವಯುತವಾಗಿ ಮನೆಗೆ ಕರೆ ತಂದಿರುವಂಥ ಸೊಸೆ ಇರಬಹುದು. ಜೋರಾಗಿ ಮಾತಾಡ್ತಾ ಇದ್ದಾರೆ ಅವರ ಸೊಸೆ. ಅಂಜುತಾಯಿ ಕಠಿಣ ಹೇನೆ ಹ್ಞೂ ಅಂತಾರೆ. ಅತ್ಯಂತ ವೈಭವದಿಂದ ಮನೆ ತುಂಬಿಸಿಕೊಂಡಿರ್ತೇವ್ರಿ. ಅವಳು ಜೋರಾಗಿ ಮಾತಾಡೋ ವೇಳೆದೊಳಗ ಈ ಜಿನಧರ್ಮದ ಉಪಾಸಕ ಅನೇಕ ವರ್ಷಗಳಿಂದಿರುವಂಥ ಪ್ರತ್ಯಕ್ಷ ನಮಗ ಖೇದಾದಿ ಅಪಮಾನಾದಿ ಅನ್ನಿಸ್ತವ್ಯೋ ಅಥವಾ ಇಲ್ಲ, ಕ್ರೋಧಾದಿ ಉತ್ಪನ್ನ ಆಗ್ತವ್ಯೋ ಅಥವಾ ಇಲ್ಲ, ನಿಶ್ಚಿತವಾಗಿ ಅನ್ನಿಸ್ತವ್ರಿ, ನಿಶ್ಚಿತವಾಗಿ ಅನ್ನಿಸ್ತವೆ. ಅದುವೇ ಪರ್ಯಾಯ ಬುದ್ಧಿ, ಅದುವೇ ದಶಲಕ್ಷಣದೊಳಗ ಜ್ಞಾನಿ ಗುರುಗಳ ವೀತರಾಗಿ ಸಂತರ ನಮ್ಮ ಎದುರಿಗೆ ದರ್ಶಿಸಿರುವಂಥ ಧರ್ಮದ ಸ್ವರೂಪ ಇದೆ. ಎಷ್ಟು ಕಠಿಣ ಇದೆ ರೀ, ಎಷ್ಟು ಕಠಿಣ ಇದೆ ಶಶಿಕಾಂತ್. ಅದಕ್ಕೆ 4 ಶಬ್ದಗಳನ್ನ 4 ಶ್ಲೋಕಗಳನ್ನ ಓದಿದರೆ, ಕಲ್ಕೊಂಡ್ರೆ ನಮ್ದೇನಾದ್ರೂ ಕಲ್ಯಾಣ ಆಗ್ತಿದೆ ಅನ್ನುವ ಭ್ರಾಂತಿ ಇದೆಯಲ್ಲ, ಅದನ್ನು ಆದಷ್ಟು ಬೇಗ ಬಿಡೋದು ಯೋಗ್ಯ ಇದೆ. ಯೋಗ್ಯ ಆ ಟೈಮ್ ಅಂದರೆ ಒಂದು ಮತ್ತೊಂದು ಹತ್ರ ಮುಂದೆ ಅನಿಸಿದ್ರು ಕೂಡ ಈ ಸ್ವಾಧ್ಯಾಯದಿಂದ ಅದು ಹತ್ತಿರ್ತದೆ. ಅದರದೇ ಚರ್ಚೆ ಆಗಿತ್ತು ಮೊನ್ನೆ ಚೌಟೆ ಮನೆಯಲ್ಲಿ. ಇದನ್ನ ಹಿಂದೆ ಸರಿಸಾದ ವಿಕಲ್ಪ ಬರ್ತಿದ್ದೀರಿ. ಆ ವಿಕಲ್ಪದಿಂದ ಏನಾಗ್ತಿದ್ದೀರಿ, ಆಗಮದ ವಚನ ನೀನು ಪೂರ್ವಭಾವದೊಳಗೆ ಏನಾದರೂ ಅವ್ರಿಗೆ ಅಂತಿದ್ದಿರ್ಬೋದು, ಅದಕ್ಕೆ ಈಗ ನಿನಗೆ ಅವ್ರು ಅಂತ ಇದ್ದಾರು. ಇದೊಂದು ವಿಕಲ್ಪ ಎದ್ದು ನಿಂತಿದ್ರೆ ಆ ವಿಕಲ್ಪವನ್ನು ಹಿಂದೆ ಸರಿಸಿ. ಯಾವ ವಿಕಲ್ಪವನ್ನ, ಅದೇ ಹೀಗೆ ಯಾಕಂದ್ರು, ನಾನೇನು ಹಾಗೆ ಮಾಡಿದ್ದೇನೋ ಅಂಥೇಳಿ ಕ್ರೋಧ ಅಥವಾ ಖೇದ ಖಿನ್ನ ಆಗ್ತಾ ಇತ್ತಲ್ಲ, ಅದನ್ನು ಹಿಂದೆ ಸರಿಸಿ ಈ ವಿಕಲ್ಪ ಮುಂದೆ ಬರ್ತಾರೆ. ಅದರಿಂದ ಏನ್ರಿ ವಿಕಲ್ಪನೂ ಇದೆ ಅಲ್ಲ, ಅದು ಏನು ಜ್ಞಾನ ಇದೆ ರೀ. ಅರೆ ಆಗಮ ಜ್ಞಾನನ ಅಲ್ರಿ, ಕೊಡ್ಚವಾಡ ಅಂಕಲ್, ಆಗಮ ಜ್ಞಾನನ ಅಲ್ಲ. ಯಾಕ, ಅದು ಇಂದ್ರಿಯದ ಮೂಲಕ ಗ್ರಹಿಸಲ್ಪಡ್ತಿದೆ, ಇಂದ್ರಿಯದ ವಿಷಯ ಇದೆ. ಅದ ಕರ್ಣೇಂದ್ರಿಯದ ವಿಷಯ ಇದೆ, ಬಹಳ ಅಂದ್ರ ಮನಸ್ಸಿನ ವಿಷಯ ಇದೆ. ಮನಸ್ಸು ಕೂಡ ಏನಿದೆ ರೀ, ಅನಿಂದ್ರಿಯ, 6ನೇ ಇಂದ್ರಿಯ ಅಂತ ಹೇಳಿದ್ದಾರೆ. ಧರ್ಮದಿಂದ ನಾವು ಎಷ್ಟು ದೂರ ಇದ್ದೇವೆ ಇದರದ್ದು ಒಂದಿಷ್ಟು ಅಳತೆ ಮಾಡ್ತಾ ಇದ್ದೀವಿ. ಧರ್ಮದಿಂದ ಎಷ್ಟು ದೂರ ಇದ್ದೇವೆ ನಾವು, ಮತ್ತು ತಿಳ್ಕೊಂಡಿದ್ದೇವೆ ಏನ, ನಮ್ಮಷ್ಟು ಧರ್ಮ ಈ ಕಾಲದೊಳಗೆ ಯಾರೂ ಮಾಡಿದ್ದಿಲ್ಲ. ಚತುರ್ಥ ಕಾಲದೊಳಗೆ ಬೇಕಾದ್ರೆ ಇರ್ಬೋದು ಅಂತ ನಾವೇನು ನೋಡಿಲ್ಲ. ಅರ್ಥಾತ್ ಇವತ್ತ ಜ್ಯೇಷ್ಠ ಶುದ್ಧ ಚವತಿಯ ದಿವಸ
ಗ್ರಹಣ ಮಾಡುವಂಥ, ತಿಳ್ಕೊಳ್ಳುವಂಥ, ಮನದೊಳಗೆ ಇರಿಸಿಕೊಳ್ಳುವಂಥ, ಹೃದಯದೊಳಗೆ ನೆಟ್ಟ ನಿಲ್ಲುವಂಥ ಮಾತೇನ್ರಿ ಅಂದ್ರೆ ಸಂಪೂರ್ಣ ಜಿನಾಗಮದ ರಚನೆ. ಈ ಮಿಥ್ಯಾದೃಷ್ಟಿ ಜೀವರಾಶಿಯ ಪರ್ಯಾಯ ಬುದ್ಧಿಯನ್ನು ಅರ್ಥಾತ್ ಮಿಥ್ಯಾತ್ವವನ್ನು ಬಿಡಿಸುವ ಸಲುವಾಗಿನ ರಚನೆ ಆದದ್ದು ಇದೆ, ಅನ್ಯ ಯಾವ ಪ್ರಯೋಜನ ಇಲ್ಲ. ಈಗ ತಾವು ಹೇಳ್ರಿ, ಮಿಥ್ಯಾತ್ವ ಹೊರಟು ಹೋದ ನಂತರ ಜೀವದ್ದು ನಂದಲ್ಲ ಜೀವದ್ದು. ನಂದ್ಯಾಕಲ್ಲ, ನಾನು ಜೀವನ ಇದ್ದೇನಲ್ಲ. ನಾನೂ ಜೀವ ಇರೋ ಮಾತು ಬೇರೆ, ನಾನು ಜೀವ ಇರೋ ಮಾತು ಬೇರೆ. ಏನು ವ್ಯತ್ಯಾಸ ಇದೆ ಅದರಲ್ಲಿ? ಶಬ್ದದಲ್ಲಿ ಏನು ವ್ಯತ್ಯಾಸ ಇದೆ? ನಾನೂ ಜೀವ ಇರುವ ಮಾತು ಬೇರೆ, ನಾನು ಜೀವವೇ ಇರುವ ಮಾತು ಬೇರೆ. ಏನು ವ್ಯತ್ಯಾಸ ಇದೆ ಸ್ನೇಹ? ನಾನೂ ಜೀವ ಇರುವ ಮಾತು ಬೇರೆ. ಅರೆ ಆಗಮದಲ್ಲಿ ಜೀವ ಕೇಳಿದರು, ಅಂಥ ಜೀವನ ನಾನು ಇದ್ದೇನೆ ಅಂದ್ರೆ ಅದರಲ್ಲಿ ಏನು ದಮ್ ಇದೆ? ಸಾಮಾನ್ಯ ಮತ್ತು ವಿಶೇಷ. ಹಾ, ಸಾಮಾನ್ಯ ಶೇ ವಿಶೇಷ ಬಲವಾನ್ ಹೈ. ನಾನು ಜೀವನ ಇದ್ದೇನೆ ಅನ್ನೋದು ವಿಶೇಷ, ನಾನು ಜೀವ ಇದ್ದೇನೆ ಅನ್ನೋದು ಸಾಮಾನ್ಯ. ಬಹಳ ದಿವಸದಿಂದ ಮತ್ತೆ 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 ಅದು ಪ್ರಶ್ನೆ ಬರ್ತಾ ಇದೆಯಲ್ಲ, ಏನು ಸಾಮಾನ್ಯಕ್ಕಿಂತ ವಿಶೇಷ ಬಲವಂತ ಇದೆ. ವಿಶೇಷ ಯಾವುದು? ಅರೆ ನಾನು ಜೀವನ ಇದ್ದೇನೆ ಅನ್ನೋದು ವಿಶೇಷ. ಆಗಮದಲ್ಲಿ ಜೀವದ ಸ್ವರೂಪ ಹೇಳಿದಾರಲ್ಲ, ಅಂಥ ಜೀವ ನಾನು ಇದ್ದೇನೆ, ಇದು ಸಾಮಾನ್ಯ. ನಾನು ಒಂದು ಜೀವನ ಇದ್ದೇನೆ, ಜೀವವನ್ನು ಹೊರತುಪಡಿಸಿ ಅನ್ಯ ಯಾವುದೂ ಇಲ್ಲ. ಯಾವುದ ನೋಡುವುದರಿಂದ ಸುಖದ ಅನುಭವ ಆಗ್ತಿದೆಯಲ್ಲ ಅದು ನಾನಲ್ಲ. ಕೇಳುವುದರಿಂದ ಆನಂದ ಅನ್ನಿಸ್ತಿದೆಯಲ್ಲ, ಆನಂದದ ಅನುಭವ ಆಗ್ತಿದೆಯಲ್ಲ ಅದು ನಾನಲ್ಲ. ಸಶಕ್ತ ಇದೆಯಲ್ಲ, ಸುಂದರ ಇದೆಯಲ್ಲ ಅದು ನಾನಲ್ಲ. ನಿಶಕ್ತ ಆಯ್ತಲ್ಲ, ದುರ್ಬಲ ಆಗಿದೆಯಲ್ಲ, ಕುರೂಪ ಆಗಿದೆಯಲ್ಲ, ನಿರಂತರ ಪೋಷಿಸಿದರನು ಅದೇನಾಗ್ತಿದೆ? ಒಣಗ್ತಾ ಹೋಗ್ತಿದೆ. ಶರೀರ ರೂಪದ ವೃಕ್ಷ ನೀರೆರೆದರನು, ಗೊಬ್ಬರ ಹಾಕಿದರನು ಅದು ಒಣಗ್ತಾ ಹೋಗ್ತಿದೆ, ಬಾಡ್ತಾ ಹೋಗ್ತಿದೆ, ನಿಸ್ತೇಜ ಆಗ್ತಾ ಹೋಗ್ತಿದೆ. ಏನ? ಮನುಷ್ಯ ರೂಪದ ವೃಕ್ಷ. ಯಾಕೆ ಅಂತಂದ್ರ ಅದಕ್ಕೆ ನೀರಿನಿಂದ, ಜೀವದ ಭಾವ ವಿಶೇಷದಿಂದ, ಗೊಬ್ಬರದಿಂದ ಏನೂ ಆಗುವಂಥದ್ದು ಇಲ್ಲಪ್ಪ. ಆಗ್ತಿದೇನು ವಿಶ್ವಾಸ ರೇ? ಆಗ್ತಾ ಇದೆ ಏನ್ರಿ ಬಾಲಚಂದ್ರಪಾಯಿ? ವಿಶ್ವಾಸ ಆಗೋ ಮಾತಿರ್ಲಿ, ತಿಳಿತಾ ಇದೆಯೇನ? ಇಲ್ಲ, ತಿಳಿಯುವುದಿಲ್ಲ ನಮ್ಗೆ. ಅರೆ ನಾನು ಶುದ್ಧ ಇದ್ದೇನೆ, ನಾನು ಬುದ್ಧ ಇದ್ದೇನೆ, ಅರ್ಹಂತರ ಹಾಗೆ ಇದ್ದೇನೆ, 4 ಘಾತಿ ಕರ್ಮಗಳಿಂದ ರಹಿತ ಇದ್ದೇನೆ, ಇದು ತಿಳಿತಿದೆ ರೀ. ಏನು ತಿಳಿತಿದೆ? ಜನ್ಮ ಜರಾ ಮೃತ್ಯು ವಿನಾಶನಾಯ ಜಲಂ ನಿರೋಪಾಂ ಇತಿ ಸ್ವಾಹ, ಜಯ ಜಯ, ಇದು ತಿಳಿತಿದೆ ರೀ. ಇವೆಲ್ಲ ತಿಳಿತಾವ್ರಿ ಅಂಥೇಳಿ ಅದನ್ನು ಧರ್ಮ ಅಂತೇವ್ರಿ. ಏನು ತಿಳಿತಾವ್ರಿ ಅವ? ಯಾವ ರೀತಿಯಿಂದ ತಿಳಿದಿದವ್ರಿ? ಇದು ಸಾಮಾನ್ಯ ಗೀತಾವ್ರಿ. ವಿಶೇಷ ಯಾವುದು? ಅರೆ ವಿಶೇಷ ಯಾವುದು? ಅದರಲ್ಲಿ ನನ್ನ ವಿದ್ಯಮಾನತೆ ಇರೋದು, ನನ್ನ ಜ್ಞಾತಾ ಸ್ವಭಾವ ಎದ್ದು ಬರೋದು, ಇದು ವಿಶೇಷ ಇದೆ. ಬಹಳ ದಿವಸದಿಂದ ಪ್ರಶ್ನೆ, ಬಹಳ ಬಾರಿ ಉತ್ತರ ಕೊಟ್ಟದ್ದಾಗಿದೆ. ಆದರೆ ಈ ಉತ್ತರ ಇರಲಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಜ್ಯೇಷ್ಠ ಶುದ್ಧ ಚವತಿ ಇದೆ. ಚವತಿಯ ದಿವಸದಲ್ಲಿ ತಿಳಿಬೇಕಲ್ಲ 4 ಗತಿಗಳ ಸ್ವರೂಪ ಏನಿದೆ. ಪಂಚಮಿ ದಿವಸ ಪಂಚಮಗತಿಯ ಮಾತು ಮಾತಾಡೋದವ್ರಿ. 4 ಗತಿಗಳ ಸ್ವರೂಪ ಏನಿದೆ ಇಲ್ಲಿ? ಕರ್ಮ ಧರ್ಮ ಸಂಯೋಗದಿಂದ ಏನು ಮಾತು ಬಂದದ್ದಿದೆ? ಮೊದಲನೇ ಮಾತು ಈ ಕಲಶದೊಳಗೆ ಏನಿದೆ? ಕರ್ಮದ ಉದಯದಿಂದ ಇರುವಂತಹ 4 ಗತಿ ರೂಪದ ಪರ್ಯಾಯಗಳು. ಆ ಪರ್ಯಾಯ ಬುದ್ಧಿ ಹೋಗೋದು, ಶಿಥಿಲ ಆಗೋದು, ಅದರೊಳಗೆ ಅರುಚಿ ಉತ್ಪನ್ನ ಆಗೋದ್ರಿ ಶಹಾಂಟಿ. ಅದರೊಳಗೆ ಅರುಚಿ ಉತ್ಪನ್ನ ಆಗೋದು ಯಾವುದರೊಳಗ? ಈ ದೇಹದೊಳಗೆ, ಮನುಷ್ಯ ದೇಹದೊಳಗೆ.
ಅರೇ ಮನುಷ್ಯ ಪರ್ಯಾಯ ದುರ್ಲಭ ಇದೆ ಅಂಥೇಳಿ ಏನು ಹೇಳಿದ್ರಲ್ಲ, ನಮಗೆ ಮತ್ತೆ ಈ ಪರ್ಯಾಯದ್ದನ ಮಹಿಮೆ ಬರ್ತಾ ಇದೆ, ಬರ್ತವೆ. ಹೌದೇನ? ಮನುಷ್ಯ ಪರ್ಯಾಯ ದುರ್ಲಭ ಇದೆ. ಅಲ್ಲಿ ದೇವಗಳ ಮತ್ತು ಮನುಷ್ಯರ ಮಧ್ಯದೊಳಗೆ ವಾದ ವಿವಾದ ಆಯ್ತಂತ. ಎಲ್ಲಿ एल्ली ते शब्द सगळ्यांनी सांगितलेलेच आपण सांगायला लागले. ಎಲ್ಲಿ ಸಮುದ್ರ ಮಂಥನ ಮಾಡಬಹುದು. ಎಲ್ಲಿ ದೀಕ್ಷಾ ತಗೊಳ್ಳುವ ಸಮಯದೊಳಗರಿ ದೀಕ್ಷಾದ ಭಾವ ಇಲ್ಲ ಮತ್ತು ವಾದ ವಿವಾದ ಮಾಡಿ ಏನು ಉಪಯೋಗ ರೀ? ದೀಕ್ಷಾ ತಗೊಳ್ಳುವ ಸನ್ನಿವೇಶದೊಳಗೆ ಅರೇ ನನಗೆ ದೀಕ್ಷಾ ತಗೊಳ್ಳುವ ಅಧಿಕಾರ ಇದೆ ಅನ್ನೋದು ಹೇಳಿದ್ರಿ. ಪಲ್ಲಕ್ಕಿ ಎತ್ತೋದೇನು ಮಾತಿದೆ? ಪರರ ಪಲ್ಲಕ್ಕಿ ಹೊತ್ತಿದ್ದೇವ ಅನಂತ ಬಾರಿ ರೀ. ಐರಾವತ ಆಣೆ ಆಗಿದ್ದೇವ ಅನಂತ ಬಾರಿ ರೀ. ನಮ್ಮ ಮೇಲೆ ತೀರ್ಥಂಕರರನ್ನ ವಿರಾಜಮಾನ ಮಾಡಿದಾರ ಜಿನಶಿಶುವನ್ನ ಅನಂತ ಬಾರಿ ರೀ. ಆಗಿದ್ದೇವೇನಿಲ್ಲ? ಅದ ಆನೆ ಇರ್ಲಿಲ್ರಲ್ಲ, ಏನಿತ್ತದ? ದೇವನ ಇದ್ದಲ್ಲ ಅವ. ಎಂಥ ದೇವ? ಸೇವಕ ದೇವರೇ, ಸೇವಕ ದೇವ. ಇನ್ನು ಪಲ್ಲಕ್ಕಿಯನ್ನು ಹೊರೋದಕ್ಕನ್ನು ಇಲ್ಲಿಯೂ ಪಾಲಕಿ ತೆಗಿತೀವಲ್ಲ. ದಶಲಕ್ಷಣ ಆದ್ಮೇಲೆ ಅನಂತ ಪೌರ್ಣಿಮೆ ದಿವಸ ಆದ ಪಲ್ಲಕ್ಕಿ ಇರ್ತಿದೆಯಲ್ಲ ಉತ್ಸವ, ಅಲ್ಲಿ ಪಲ್ಲಕ್ಕಿ ಎಲ್ಲಾರು ಬರ್ತಾರೆ. ಪಲ್ಲಕ್ಕಿ ಹೊರುವುದರೊಳಗೆ ಏನಿದೆ ರೀ? ಅರೆ ದೀಕ್ಷಾ ತಗೊಳ್ಳುವ ಅಧಿಕಾರ ನಂದಿದೆ ಅನ್ನುವ ಭಾವ. ಅರೆ ಸ್ವರ್ಗದ ದೇವನಿಗೆ ಅನೇಕ ಪ್ರಕಾರದ ಶಾರೀರಿಕ ಭೋಗದ ಅನುಕೂಲತೆ ಇರಬಹುದು, ಆದ್ರೆ ಧನ್ಯ ನನ್ನ ಮನುಷ್ಯ ಜೀವನ, ನನಗೆ ಇದೆ ದೀಕ್ಷಾ ತಗೊಳ್ಳುವ ಅಧಿಕಾರ. ಈ ಭಾವ ಇದೆ ರೀ. ಅಲ್ಲಿ ವಾದ ವಿವಾದದ ಮಾತಿಲ್ಲ. ಆ ಪ್ರಕಾರ ದರ್ಶಿಸಿದ್ದಾರೆ. ಆದ್ರೆ ದರ್ಶಿಸುವುದರ ಹಿಂದೆ ಯಾವ ಭಾವವನ್ನು ಜಾಗೃತ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅರೆ ನಾನು ಭೋಗಿಸೋ ಸಲುವಾಗಿ ಮನುಷ್ಯ ಆಗಿಲ್ಲ. ಅರೆ ನಾನು ಈ ಮನುಷ್ಯ ಪರ್ಯಾಯ ಧಾರಣ ಮಾಡಿರೋದ ಸಾಕ್ಷಾತ್ ಚಾರಿತ್ರವನ್ನ ಸಂಯಮವನ್ನ ಅಂಗೀಕಾರ ಮಾಡುವ ಸಲುವಾಗಿ. ಈ ಭಾವವನ್ನ ತೀರ್ಥಂಕರರ ಆ ವೇಳೆದೊಳಗೆ ಹೇಳಲಿಲ್ಲ ಜನರಿಗೆ. ಆದರ ಏಕಭವಾವತಾರಿ ಇಂದ್ರ ಅದನ್ನ ಜನರ ಎದುರಿಗೆ ಪ್ರಸ್ತುತಪಡಿಸಿದ್ದಾರೆ. ತೀರ್ಥಂಕರಂತೂ ಮಾತಾಡೋದನ್ನ ಇಲ್ರಲ್ಲ. ಯಾವಾಗ ಮಾತಾಡ್ತಾರ್ರಿ? ದೀಕ್ಷಾ ತಗೊಂಡ ನಂತರ ಅವರದ ಆಜನ್ಮ ಮೌಲ್ಯ ಮತ್ತು ಗೃಹಸ್ಥಾವಸ್ಥೆಯೊಳಗೆ ಇರುವಿಳದೊಳಗ ಅವರನ್ನು ಮಾತಾಡಿಸೋ ಧೈರ್ಯ ಯಾರಿಗೂ ಇರುತ್ತಿಲ್ಲ. ಏನು ಅವರಂತೆ ಧೈರ್ಯ ಉಳಿಯಂಗಿಲ್ಲ, ಪ್ರಶ್ನೆನೂ ಉಳಿಯಂಗಿಲ್ಲ. ಅದಂತೂ ಆಯ್ತು. ಮಾತಾಡಿಸೋ ಧೈರ್ಯ ಘಟನೆ ಬರ್ತಿದೆಯಲ್ಲ ಪ್ರಥಮಾನುಯೋಗದೊಳಗ. ಏನ? ಕೃಷ್ಣನ ಪುತ್ರನ ಅಪಹರಣ ಆಗಿರ್ತಿದೆ ಪ್ರದ್ಯುಮ್ನಿಂದ. ಆ ವೇಳೆದೊಳಗ ಕೃಷ್ಣ ಅರ್ಧ ಚಕ್ರವರ್ತಿ ನಾರಾಯಣ. ಆದ್ರೆ ಆ ಕೃಷ್ಣ ಮನೆಯಲ್ಲೇ ಇರುವಂಥ ಅಣ್ಣನ ಮಗ ರೀ, ನೇಮಿನಾಥ ಅಣ್ಣನ ಮಗ. ಅವನನ್ನ ಕೇಳಲಿಲ್ಲ. ಆ ಕೃಷ್ಣನಿಗೆ ಗೊತ್ತಿತ್ತೇನಲ್ರಿ ನೇಮಿಕುಮಾರ ತೀರ್ಥಂಕರ್ ಇದ್ದಾನೆ ಅಂಥೇಳಿ ಗೊತ್ತಿತ್ತಲ್ಲ. ಹೇಗ ಅವನಿಗೇನು ಅವಧಿಜ್ಞಾನ ಇತ್ತು ಕೃಷ್ಣನಿಗೆ? ಅದಕ್ಕೆ ಅವಧಿಜ್ಞಾನ ಇರುವ ಅವಶ್ಯಕತೆ ಏನಿದೆ? 2 ಕಲ್ಯಾಣಿಕಾಗಿದ್ದಾವಲ್ಲ, ಆಗಿದಾವ ಅಥವಾ ಇಲ್ರಿ? ಹಾಗಾದ್ರೆ ಜ್ಞಾನ ಇತ್ತು. ಇನ್ನು ನಾವು ಶಲಾಕಾ ಪುರುಷದನಲ್ಲ, ಯಾವ ಕೃಷ್ಣ ಶಲಾಕಾ ಪುರುಷದನಂದ ಮೇಲೆ ತೀರ್ಥಂಕರರಿಗೆ ಜನ್ಮತಃ ಮತಿಶ್ರುತ ಅವಧಿಜ್ಞಾನ ಇರ್ತಾವೆ ಅನ್ನೋದು ಗೊತ್ತಿರಬೇಕಲ್ಲ. ಸಾಮಾನ್ಯ 4 ಅಕ್ಷರ ಓದ್ದವ್ರಿಗೆ ನಮಗೆ ಗೊತ್ತಿದೆ. ಹಾಗಾದ್ರೆ ಅವನಿಗೆ ಗೊತ್ತಿರಬೇಕಲ್ಲ. ಹಾಗಾದ್ರೆ ತನ್ನ ಪುತ್ರನ ಅಪಹರಣ ಆದ ನಂತರ ಮನೆಯಲ್ಲೇ ಅವಧಿಜ್ಞಾನಿ ಪುರುಷ ವಿದ್ಯಮಾನ ಇದ್ರನೂ ಕೂಡ ನಾರದನನ್ನ ವಿಧೇ ಕ್ಷೇತ್ರಕ್ಕೆ ಸಿಮಂದರ ಸ್ವಾಮಿಯ ಕಡೆಗೆ ಕಳಿಸಿದಂತೆ.
ಎಲ್ಲಿದ್ದಾನು ನನ್ನ ಪುತ್ರ ತಿಳ್ಕೊಂಡು ಬಾ ಅಂತ ನಾರದನನ್ನು ಕಳಿಸಿದ. ದೇವರ್ಷಿ ಅವ ಯಾರ? ನಾರದ. ಅವನನ್ನು ಕಳಿಸಿದ. ಇಲ್ಲಿ ಯಾಕೆ ಕೇಳಲಿಲ್ಲ? ಸ್ವಯಂ ಇವು ಶಲಾಕಾ ಪುರುಷ 3 ಖಂಡದ ಅಧಿಪತಿ. ಮತ್ತ ಅವೇನು ಚಿಕ್ಕಪ್ಪ ಅಲ್ಲ, ಮಗಾರಿ. ಯಾರ? ನೇಮಿಕುಮಾರ. ಅವನನ್ನು ಮಾತಾಡಿಸೋ ಧೈರ್ಯ ಇಲ್ಲ. ನನ್ನ ಮಗ ಎಲ್ಲಿ ಅದನು? ನನ್ನ ಪುತ್ರನನ್ನು ಯಾರು ಅಪಹರಣ ಮಾಡಿದ್ದಾರೆ? ಅವನು ಸುರಕ್ಷಿತ ಇದ್ದಾನೇನ? ಜೀವಂತ ಇದ್ದಾನೇನ? ಇದೆಲ್ಲ ಅವನು ಹೇಳ್ಬಹುದಾಗಿತ್ತು ಅಥವಾ ಇಲ್ರಿ ನೇಮಿಕುಮಾರ? ಹಾಗಾದ್ರೆ ಈ ಬಲಾಢ್ಯ ಪುರುಷ ಆ ಕುಮಾರನನ್ನು ಯಾಕೆ ಕೇಳಲಿಲ್ಲ? ಇವು ಬಲಾಢ್ಯ ಪುರುಷ ಯಾರ? ಶ್ರೀಕೃಷ್ಣ. ಆ ಕುಮಾರನನ್ನು ಯಾಕೆ ಕೇಳಲಿಲ್ಲ? ಮಗಾರಿ ಅಮ್ಮ, ಮಗನ. ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಿದ್ರೆ ಮಾತು ಬೇರೆ, ಧೈರ್ಯ ಇಲ್ಲ ಅಂತ ವಿಚಾರ ಮಾಡೋದ್ರಿ. ತೀರ್ಥಂಕರರ ಎದುರಿಗೆ ಏನಾದರೂ ಮಾತಾಡಬೇಕಾದ್ರ ಆ ಶಲಾಕಾ ಪುರುಷನಿಗೆ ಜ್ಞಾನಿತ್ತು. ಪುತ್ರನ ಬಗ್ಗೆ ಕೇಳೋದು ಎಷ್ಟು ತಪ್ಪಿದೆ. ಇದಕ್ಕೇನಾಧಾರ? ಇದಕ್ಕೂ ಆಧಾರ ಕೊಡ್ತೇನೆ. ಯಾವ ಮಹಾವೀರರ ಇನ್ನೂ ಗೃಹಸ್ಥಾವಸ್ಥೆಯಲ್ಲಿರುವ ವೇಳೆದೊಳಗ ಈರ್ವರ ಮುನಿಗಳಿಗೆ ಸಂದೇಹ ಉತ್ಪನ್ನ ಆಗಿತ್ತು. ತತ್ವದ ಕುರಿತಾಗಿ ಸಂದೇಹ ಉತ್ಪನ್ನ ಆಗಿತ್ತು. ಆದರೆ ಆ ಸಂದೇಹ ಅಲ್ಲಿಂದ ಹಾಯ್ದು ಹೋಗ್ತಾ ಇದ್ದ ಹಾಗೆ ನಿವಾರಣೆ ಆಯಿತು. ಸಂಜಯದ ಮುನಿ ಇದೇನಿಲ್ರಿ ಕಥೆ. ಕೇಳುವ ಅವಶ್ಯಕತೆ ಇಲ್ಲ. ಈಗ ತಾವು ಹೇಳಿದರೆ ಪ್ರಶ್ನೆನೇ ಇರುವುದಿಲ್ಲ. ಅರೆ, ಯಾರಿಗೆ ಪ್ರಶ್ನೆ ಇದಾವೆಯೋ ಅವರಿಗೆ ಅವರನ್ನು ನೋಡಿದ ನಂತರ ಆ ಪ್ರಶ್ನೆಯ ಉತ್ತರ ಸಿಗ್ತಿದೆ. ಎಂಥ ಪ್ರಶ್ನೆ ಇರಬೇಕು? ಭವಸಾಗರದಿಂದ ಮೇಲೆ ಏಳುವ ಪ್ರಶ್ನೆ ಇರಬೇಕು, ಬಿಡುಗಡೆ ಹೊಂದುವ ಪ್ರಶ್ನೆ ಇರಬೇಕು, ಶಾಶ್ವತ ಕಲ್ಯಾಣದ ಉದ್ದೇಶದ ಪ್ರಶ್ನೆ ಇರಬೇಕು. ತತ್ವಕ್ಕೆ ಸಂಬಂಧಿಸಿದ ಹಾಗೆ ನಿರ್ಣಯ ಆಗ್ತಾ ಇಲ್ಲ. ಆ ಸಂದೇಹದ ನಿವಾರಣೆ ಆಗೋದಿತ್ತ ಅವರಿಗೆ, ಈರುವರ ಮುನಿಗಳಿಗೆ. ಅದು ಆಗಿ ಹೋಯ್ತು. ಬರೀ ನೋಡ್ತಾ ಇದ್ದ ಹಾಗೆ. ಇನ್ನು ಸಂಸಾರಕ್ಕೆ ಸಂಬಂಧಿಸಿದ ಯಾವ ಮಾತದವು ಅದನ್ನು ತೀರ್ಥಂಕರರ ಹತ್ರ ಕೇಳುವುದ ಅವಶ್ಯಕನೇ ಇಲ್ಲ. ಯಾಕೆ ಅಂತಂದ್ರ ಅದಕ್ಕೆ ಉತ್ತರ ಕೊಡುವಷ್ಟು ಕೆಳಗ ಅಥವಾ ಸಮಯ ಅವ್ರ ಹತ್ರ ಇರುವುದಿಲ್ಲ, ಅಷ್ಟು ಕೆಳಗಿರುವುದಿಲ್ಲ ಅವರು. ಹಾಗಾದ್ರೆ ಈಗ ನಮ್ಮ ಕಡೆ ಬರೋನಲ್ಲ, ಅದ ವಿಷಯ ತಗೊಂಡ ಏನಾದರೂ ಕೊಡು ಅಂಥೇಳಿ ಭಗವಂತನ ಹತ್ರ ಕೇಳೋದಾ? ಏನಾದರೂ ಕೊಡು ಅಂಥೇಳಿ. ಏನು ಕೊಡು? ನನ್ನ ಮಗನಿಗೆ ವಿದ್ಯಾಬುದ್ಧಿ ಕೊಡು, ನನ್ನ ಮಗನೊಂದು ಜೀವನ ನಿರ್ಮಾಣ ಆಗಲಿ, ಅರ್ಥಾತ್ ಒಂದು ಸುಂದರವಾದಂಥ ಕನ್ಯೆ, ಸುಯೋಗ್ಯವಾದಂಥ ಕನ್ಯೆ ನನ್ನ ಮಗನ ಜೀವನದೊಳಗೆ ಬರಲಿ ಪ್ರಭು, ಅಷ್ಟು ನೀ ದಯಪಾಲಿಸಿ. ಕೇಳಲಿಕ್ಕೆ ಬರ್ತಿದೆ ಅನ್ ಸ್ನೇಹ. ಯಾರ ಅರ್ಹಂತರ ಸ್ವರೂಪವನ್ನು ತಿಳ್ಕೊಂಡಿದ್ದಾರೋ, ಈಗ ಹೇಳ್ರಿ ಮತ್ ಏನ ಜೋಜಾಣದೆ ಅರ್ಹಂತ ಎಲ್ಲವನ್ನೂ ತಿಳಿತಾರಲ್ಲ ಅವ್ರ. ಹಾಗಾದ್ರೆ ಇದನ್ನು ಕೇಳಿದ್ರೆ ತಪ್ಪೇನಿದೆ? ತಪ್ಪೇನಿದೆ? ಸಂಸಾರಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ, ಸಮಸ್ಯೆಯನ್ನ ಅವ್ರ ಮುಂದೆ ಇಟ್ಟರೆ ತಪ್ಪೇನಿದೆ? ಅದೇ ಇದೆ ಅಂದ್ರೆ ನಮ್ಗೆ ವಿಚಾರ. ತ್ಯಾಗ ಅವರು ಮಾಡಿದಾರು ಬಿಟ್ಟಿದಾರು ಅದು ಮಾತಿಲ್ಲ. ಆದ್ರೆ ಅದರ ಬಗ್ಗೆ ಅವರನ್ನ ಕೇಳುವಂಥ ಯಾವ ಒಂದು ಅಪಾತ್ರತೆ ಇದೆ, ಆ ಅಪಾತ್ರತೆಯನ್ನು ಹೇಗೆ ವ್ಯಕ್ತ ಮಾಡುತ್ತೆ? ದೋಷ ಇದೆ ರೀ. ಸಾಂಸಾರಿಕ ಏನಾದರೂ ಸುಖದ ಅಪೇಕ್ಷೆಯನ್ನು ಭಗವಂತನ ಎದುರಿಗೆ ಹೋಗಿ ಅವರನ್ನು ಯಾರ ದ್ರವ್ಯದಿಂದ, ಗುಣದಿಂದ ಅಥವಾ ಪರ್ಯಾಯದಿಂದ ಕೂಡ ತಿಳಿದಿದ್ದಾರೋ ಅಂಥ ಅಪರಾಧ ಅವರು ಮಾಡುವುದನ್ನು. ಈ ಪ್ರಕಾರ ಆಗಮದ ಸೂಕ್ಷ್ಮತೆ, ಧರ್ಮದ ಸೂಕ್ಷ್ಮತೆ, ಜ್ಞಾನಿಯ ಅಂತರಂಗದ ನಿರ್ಮಲತೆ ಮತ್ತು ಜ್ಞಾನಿದ್ದ ಸರ್ವಜ್ಞಾನಿಯ ಜೊತೆಗೆ ಅಥವಾ ತನಗಿಂತ ಅಧಿಕ ಜ್ಞಾನಿಯ ಜೊತೆಗೆ ನಡೆಯುವಂಥ ವ್ಯವಹಾರ, ಇದರದೆಲ್ಲ ಚರ್ಚೆ ಆಯಿತು. ವಿಚಾರ ಅಧಿಕ ಮಾಡೋದ ನಾಳೆ ಸಲುವಾಗಿ ಯಾವ ಪ್ರಕಾರದ ಹೃದಯದ ಭೂಮಿಕೆ, ಭಾವದ ಭೂಮಿಕೆ ಬೇಕೋ ಆ ಭೂಮಿಕೆಯನ್ನು ಈಗ 24 ಗಂಟೆ ಸಮಯ ಇದೆ ರೀ, ಅದರದ ನಿರ್ಮಾಣ ಮಾಡಿ